ಮಲ್ಪೆ ಮೀನುಗಾರಿಕಾ ಬಂದರಿನಿಂದ ಕಸುಬಿಗಾಗಿ ಗೋವಾ ಮಹಾರಾಷ್ಟ್ರ ಗಡಿಭಾಗಕ್ಕೆ ತೆರಳಿದಂತಹ 7 ಮೀನುಗಾರರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿ ತಿಂಗಳು ಹತ್ತಿರವಾದರೂ ಕೂಡ ಮೀನುಗಾರರ ಮಹಿಳೆಯರು ಬಂದರಿನಲ್ಲಿ ಮೀನುಗಾರಿಕಾ ಕೆಲಸಕ್ಕೆ ತೆರಳಿಲ್ಲ. ಆತಂಕದಲ್ಲಿರುವಂತಹ ಮೊಗವೀರ ಮಹಿಳೆಯರು ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೀನುಗಾರರ ಬಗ್ಗೆ ಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ, ಅಧಿಕಾರಿಗಳಿಗೆ ಬಂದರಿಗೆ ಇಳಿಯಲು ಬಿಡೋದಿಲ್ಲ ಅಂತ ತಾಕೀತನ್ನ ಮಾಡಿದ್ದಾರೆ. ಮೀನುಗಾರರು ನಾಪತ್ತೆಯಾಗಿ ಇವತ್ತಿಗೆ 26 ದಿನ ಕಳಿತು. 7 ಮೀನುಗಾರರು ಎಲ್ಲಿದ್ದಾರೆ, ಏನಾಯ್ತು, ಇದ್ಯಾವುದು ಕೂಡ ಮಾಹಿತಿ ಇಲ್ಲ. ಮತ್ತೆ ಸರ್ಕಾರ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಗಮನವನ್ನೇ ಹರಿಸ್ತಾ ಇಲ್ಲ. ಏನೋ ಒಂದು ರೀತಿಯ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇದೆ. ಮೊನ್ನೆ ಕೂಡ ಪಾಪ ಆ ಉಡುಪಿ ಕುಂದಾಪುರ ಭಾಗದ ಮಹಿಳೆಯರು ಎಲ್ಲರೂ ಕೂಡ ಬೀದಿಗೆ ಇಳಿದು ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು. ನೋಡೋಣ ಏನೇನ್ ಮಾಡ್ತಾರೆ ಅಂತ ಹೇಳಿ. ಉಡುಪಿಯ ಮಲ್ಪೆಯಿಂದ ಮೀನುಗಾರರು ಕಣ್ಮರೆಯಾಗಿ 25 ದಿವಸ ಕಳೆದಿದೆ. ಈಗ ಸಚಿವರು ಬಂದು ಇಬ್ಬರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇದರಿಂದ ಸಾಕಷ್ಟು ಮೀನುಗಾರ ಸಮುದಾಯ ಆಕ್ರೋಶಗೊಂಡಿರುವಂತದ್ದು. ಮೇಡಮ್, ಈಗ ಸಚಿವರು ಬಂದ್ರು, ನಿಮಗೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ ಕುಟುಂಬಸ್ಥರಿಗೆ. ಯಾಕೆ ನಿಮ್ಗೆ ಇಷ್ಟು ಕೋಪ ಅಂತ ಹೇಳಿ ಸಚಿವರು ಬಂದ್ರು ಕೂಡ? ಅವರಿಂದ ಏನು ಪ್ರಯೋಜನ ಇಲ್ಲ ಅಂದ್ಮೇಲೆ ಕೋಪ ಬರದಿರ್ತದ? ಅವರು ಒಂದು ಮಾತು ಹೇಳಿದ್ರು, ನೀರಿಗೆ ಇಳಿಬೇಕಾ, ನಾನು ನೀರಿಗೆ ಇಳಿಬೇಕಾ, ಅದು ಹೇಳೋ ಮಾತ, ಸಚಿವರು ಹೇಳೋ ಮಾತ. ಸಚಿವರಾದದ್ದು ಹೇಗೆ? ನಮ್ಮ ಮೀನುಗಾರರ ಓಟಿನಿಂದ ಅಲ್ಲ ಸಚಿವರಾದದ್ದು, ಇಲ್ಲದ ಸಚಿವರಾಗ್ತಾರ? ಅವರಿಗೆ ಆಗದಿದ್ರೆ ಇವತ್ತಿನಿಂದ ಇಳಿಲಿ, ಅವರು ಸಚಿವರಾಗುದೇ ಬೇಡ, ಮೀನುಗಾರರ ಸಚಿವರಾಗ್ತೀವಿ. 1 ತಿಂಗಳಿನಿಂದ ಪರದಾಡ್ತಾ ಇದ್ದೇವೆ, ಅದವರಿಗೆ ಏನಾದ್ರು ಚಿಂತೆ ಉಂಟಾ? ಇವರನ್ನ ಸಚಿವರು ಅಂತ ಹೇಳ್ತಾರೆ ಯಾರಾದ್ರೂ? ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಉಂಟು ಅಂತ ನಿಮ್ಗೆ ಅನಿಸ್ತಾ ಉಂಟಾ? ಪ್ರಯತ್ನ ಮಾಡ್ತಾ ಇದ್ರೆ ಇಷ್ಟರ ತನಕ ಒಂದು ಕ್ಲೂ ಆದ್ರೂ ಸಿಗ್ಬೋದಲ್ಲ. ಮುಂಚಿನದಾದ್ರೆ ಪರವಾಗಿಲ್ಲ, ಈಗಿನ ಟೆಕ್ನಾಲಜಿಯಲ್ಲಿ ಯಾವ ರಂಧ್ರದಲ್ಲಿ ಇದ್ರು ಸಹ ಎಳಿಬಹುದು ಅದನ್ನು. ಅವರ ಪ್ರಯತ್ನಕ್ಕೆ ಹೋಗುದಿಲ್ಲ. ಯಾಕೆ? ನಮಗೆ ಯಾಕೆ ಅನ್ನೋ ಭಾವನೆ ಅವರಿಗೆ. ಅವರು ಒಳಗೆ ಹೋಗಿ ನೋಡಿದ್ರು, ಸಾಂತ್ವನ ಹೇಳಿದ್ರು, ಅವರಿಗೆ ಇಂತಿಷ್ಟು ಕೊಡ್ತೇನೆ ಅಂತ ಹೇಳಿದ್ರು. ಅದು ಸಾಕ? ಇವರಿಗೆ ಯಾರಿಗಾದ್ರೂ ಒಂದು ಕೈ ಕಾಲು ಹೋದ್ರೆ ಇಂತಿಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರ ಕೈ ಕಾಲು ಬರ್ತದ? ಅದು ಸಹ ಬಂದದ್ದೇ ಲೇಟ್. ಅದ್ರಲ್ಲಿ ಪುನಃ ಅವರದೊಂದು ಅವಸರ. ಯಾರು ಹೋಗುದಿಲ್ಲ, ಯಾರು, ಎಲ್ಲರ ಕೆಲ್ಸವೇ ಇಲ್ಲ ಈಗ. ಎಲ್ಲ ಮನೆಯಲ್ಲೇ ಇರುದು ಎಲ್ಲರೂ, ಎಂತ ಕೆಲಸ ಇಲ್ಲ. ದೋಣಿ ಎಂತ ಮಾಡುದು ನಾವು? ಅದೊಂದು ಎಂತಾದ್ರೂ ಹುಡುಕಿ ಎಂತಾದ್ರೂ ಕೊಡುದಿಲ್ಲ. ಅವರು ಮಾಡ್ತೇನೆ ಅಂತ ಹೇಳುವುದು. ಇಷ್ಟರ ತನಕ ಎಂತ ಮಾಡ್ಲಿಲ್ಲ ಅವರು. ರೈತರಿಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಬೇಗ ಬರ್ತಾರೆ, ಎಲ್ಲ ಗೌರ್ಮೆಂಟ್ ಎಲ್ಲ ಬರ್ತದೆ. ಈಗ ಇವ್ರಿಗೆ ಯಾಕಿಲ್ಲ? ಮೀನುಗಾರರಂದ್ರೆ ಅಷ್ಟು ಕೀಲ, ಹುಡುಕಿ ಕೊಡಿ. ಅವರು ಮೀನುಗಾರ ಸಚಿವ ಮನೆಗೆ ಬರುವುದ 27 ದಿವಸ ಆದ್ಮೇಲೆ ಅವ್ರಿಗೆ ಇಲ್ಲಿ ತನಕ ಎಲ್ಲಿದ್ದಾರೆ? ಎಸಿ ರೂಮಲ್ಲಿ ಮಲಗ್ಲಿಕ್ಕೆ ಹೇಳಿ ಅವರ ಹತ್ರ. ನಮ್ಮ ಹತ್ರ ಇಲ್ಲಿ ಕೆಲಸ ಮಾಡ್ಲಿ, ನಾವು ಕಷ್ಟದಿಂದ ಇಲ್ಲಿ ಕೆಲಸ ಮಾಡುದು. ಇಷ್ಟು ದಿವಸ ಆದ್ರೆ ಅವರು ಬಾರದೆ ಈಗ ಬಂದು ಅವರು ನಾನು ಸಮುದ್ರಕ್ಕೆ ಇಳಿಬೇಕಂತ ಹೇಳುವಂತ ಸ್ಟೇಟ್ಮೆಂಟ್ ಅದು ಸರಿಯಲ್ಲ. ಆದಷ್ಟು ಬೇಗ ಶೀಘ್ರವಾಗಿ ನಮ್ಮ ಮೀನುಗಾರರನ್ನು ಸುರಕ್ಷಿತವಾಗಿ ನಮ್ಮ ಮನೆಗೆ ತಲುಪಿಸಿದ್ರೆ ಆಯ್ತು. ಇಲ್ಲದ್ರೆ ನಾವು ಇದಕ್ಕಿಂತ ಹೆಚ್ಚಿನ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ಈ ಘಟನೆ ನಡೆದು 25 ದಿವಸ ಆಯ್ತು. ಯಾರು ಕೂಡ ಆಳ ಸಮುದ್ರ ಮೀನುಗಾರಿಕೆ ಹೋಗ್ತಾ ಇಲ್ಲ. ಎಲ್ಲ ಸಾವಿರಾರು ಬೋಟುಗಳು ಮಲ್ಪೆ ಬಂದರ್ ಲಂಗರ್ ಹಾಕಿರುವಂತದ್ದು. ಹಾಗಾಗಿ ಮತ್ತೆ ನಾವು ಮೀನುಗಾರಿಕೆ ಹೋಗ್ಬೇಕಾ ಅಥವಾ ಕಣ್ಮರೆಯಾದವರ ಪರಿಸ್ಥಿತಿ ಏನು ಅನ್ನೋ ಒಂದು ಚಿಂತೆಯಲ್ಲಿ ಮೀನುಗಾರರಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್ ಜೈನ್ ಅವರು ಮಾತನಾಡ್ತಾ ಇರುವಾಗ ನಿಜಕ್ಕೂ ಸಂಕಟ ಆಗುತ್ತೆ, ನೋವಾಗುತ್ತೆ. ಇವರ ನೋವು ಅರ್ಥ ಆಗೋದಿಲ್ವಾ ಹೇಗೆ ಅಂತ ಹೇಳಿ ಇಲ್ಲಿ ಸರ್ಕಾರಕ್ಕೆ? ಖಂಡಿತ. ಡಿಸೆಂಬರ್ 13ರ ನಂತರ 7 ಮಂದಿಗಾಗಿ ಅವರನ್ನ ಹುಡುಕಿ ಕೊಡ್ಬೇಕು ಅಂತ ಹೇಳಿ ಒಂದು ರೀತಿಯ ಹೋರಾಟ ನಡೀತಾ ಇದ್ರು ಕೂಡ ಅದು ಪತ್ತೆ ಆಗ್ತಾ ಇಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೇಳೋ ಪ್ರಕಾರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು. ಆದ್ರೆ ರಿಸಲ್ಟ್ ನ ವಿಚಾರಕ್ಕೆ ಬಂದ್ರೆ ಯಾವುದೇ ಒಂದು ಕುರುಹು ಈವರೆಗೆ ಸಿಕ್ಕಿಲ್ಲ ಯಶೋಧ. ಹಾಗಾಗಿ ಸಹಜವಾಗಿ ಕಡಲ ಮಕ್ಕಳು ಸಿಡಿದೆದ್ದಿರುವಂತದ್ದು ಯಶೋಧ. ಓಕೆ, ಥ್ಯಾಂಕ್ ಯು ದೀಪಕ್.